ನಮಸ್ಕಾರ ಕರ್ನಾಟಕ. ನಾನು ಯಾರೋ ಅಂಧ ಅಭಿಮಾನಿಗಳು, ಆ ಅಭಿಮಾನಿಗಳು, ಈ ಅಭಿಮಾನಿಗಳು ಅಂತ ನಾನೇನು ಹೇಳಕ್ ಬರಲ್ಲ. ಅವರ ವಿವೇಚನೆಗೆ ಬಿಟ್ಟಿದ್ದು, ಅವರ ಬುದ್ಧಿಗೆ ಬಿಟ್ಟಿದ್ದು, ಅದು ಅವರವರ ಹಣೆ ಬರ. ನಾನೇನು ಹೇಳಕ್ ಹೋಗಲ್ಲ. ಏನಪ್ಪ ವಿಷಯ ಅಂದರೆ, ಜೈಲ್ ಪಾಲಾದ್ರು ದರ್ಶನ್ ಅವರು. ಆ ಟೈಮಲ್ಲಿ ಈ ಒಂದು ವ್ಯಾನಲ್ಲಿ ಕೂರಿಸಿರ್ತಾರೆ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗೋಕ್ಕೆ, ಜೇಸಿ ಕರ್ಕೊಂಡು ಹೋಗೋಕ್ಕೆ. ಆ ಟೈಮಲ್ಲಿ ಒಂದಷ್ಟು ಅವರ ಅಭಿಮಾನಿಗಳು ಹಿಂದ್ಗಡೆ ನಿಂತ್ಕೊಂಡು ಕೆಲವೊಂದು ಮಾತಾಡಿದ್ದಾರೆ. ಈ ಟೈಮಲ್ಲಿ ಅಭಿಮಾನಿಗಳು ಈ ಥರನೂ ಮಾತಾಡ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಆಗೋಯ್ತು. ಆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಆ ವಿಡಿಯೋನ ಈಗ ಹಾಕ್ತೀನಿ, ನೋಡಿ. ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನು ಕೂಡ ಶೇರ್ ಮಾಡಿ. ಆರಾಮಾಗಿರಿ ಸರ್, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ ಸರ್. ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ, ಆರಾಮಾಗಿರಿ ಸರ್. ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ ಸರ್. ಬೇಜಾನಾಗಿದೆ. ಕೇಳಿಸ್ಕೊಂಡ್ರ? ಒಬ್ಬ ಅಭಿಮಾನಿ ತಲೆ ಕೆಡಿಸ್ಕೋಬಿಡಿ ಸರ್, ಅಭಿಮಾನಿ ನಿಮ್ ಹಿಂದೆನೆ ಬರ್ತಾರೆ ಅಂತ ಹೇಳ್ತಾ ಇದ್ರು. ಹಿಂದೆನೆ ಅಂದ್ರೆ ಪರಪ್ಪನ ಅಗ್ರಹಾರ